ಕರ್ನಾಟಕ ಸರ್ಕಾರ, ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ, ನಗರಸಭೆ ಕಾರ್ಯಾಲಯ ಸಿರುಗುಪ್ಪ ವತಿಯಿಂದ ಸ್ವಚ್ಛ ಸಿರುಗುಪ್ಪ ನಮ್ಮ ಗುರಿ ಅಂಗವಾಗಿ ನಮ್ಮ ನಗರದ ಸ್ವಚ್ಛತೆಗಾಗಿ ಪ್ರತಿ ಭಾನುವಾರ ಬೆಳಿಗ್ಗೆ 6:30 ರಿಂದ 9:30ರವರೆಗೆ 2 ರಿಂದ 3 ಗಂಟೆಗಳ 10ನೇ ವಾರದ ಶ್ರಮದಾನ ಕಾರ್ಯಕ್ರಮವನ್ನು 18ನೇ ವಾರ್ಡಿನ ಸರ್ಕಾರಿ ಶಾಲೆ ಹತ್ತಿರ ಇರುವ ಪಾರ್ಕ್ನಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಸಿರುಗುಪ್ಪ ನಗರದ ಹಿರಿಯ ನಾಗರಿಕರು, ಸಾರ್ವಜನಿಕರು ಭಾಗವಹಿಸಿ ಸ್ವಚ್ಛ ಪಾರ್ಕನ್ನು ನಿರ್ಮಾಣ ಮಾಡುವುದಕ್ಕಾಗಿ ಬಹಳ ಶ್ರಮವಹಿಸಿದರು. ಹಾಗೂ ಅಲ್ಲಿನ ಸ್ಥಳೀಯ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಕಸವನ್ನು ಎಲ್ಲೆಂದರಲ್ಲಿ ಬೀಸಾಡದೆ ನಗರಸಭೆ ವಾಹನಕ್ಕೆ ಹಾಕಬೇಕೆಂದು ದೃಢಸಂಕಲ್ಪ ಮಾಡಿಕೊಂಡರು ಮತ್ತು ಕಸವನ್ನು ಹಸಿಕಸ, ಒಣಕಸವಾಗಿ ವಿಂಗಡಿಸಿ ವಾಹನಕ್ಕೆ ನೀಡುವುದಾಗಿ ತಿಳಿಸಿದರು. ಹೀಗೆ 10ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮವು ಬಹು ಯಶಸ್ವಿಯಾಗಿ ಪೂರ್ಣಗೊಂಡಿತು. ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರು ಇದೇ ರೀತಿಯಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡು ಸ್ವಚ್ಛ ಸಿರುಗುಪ್ಪವನ್ನಾಗಿ ಮಾರ್ಪಡಿಸುವಲ್ಲಿ ಕೈಜೋಡಿಸೋಣ. ಸ್ವಚ್ಛ ಸಿರುಗುಪ್ಪ ನಮ್ಮ ಗುರಿ. ಕರ್ನಾಟಕ ಸರ್ಕಾರ, ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ನಿರ್ದೇಶನಾಲಯ, ನಗರಸಭೆ ಕಾರ್ಯಾಲಯ ಸಿರುಗುಪ್ಪ ವತಿಯಿಂದ ಸ್ವಚ್ಛ ಸಿರುಗುಪ್ಪ ನಮ್ಮ ಗುರಿ ಅಂಗವಾಗಿ ನಮ್ಮ ನಗರದ ಸ್ವಚ್ಛತೆಗಾಗಿ ಪ್ರತಿ ಭಾನುವಾರ ಬೆಳಿಗ್ಗೆ 6:30 ರಿಂದ 9:30ರವರೆಗೆ 2 ರಿಂದ 3 ಗಂಟೆಗಳ 10ನೇ ವಾರದ ಶ್ರಮದಾನ ಕಾರ್ಯಕ್ರಮವನ್ನು 18ನೇ ವಾರ್ಡಿನ ಸರಕಾರಿ ಶಾಲೆ ಹತ್ತಿರ ಇರುವ ಪಾರ್ಕ್ನಲ್ಲಿ ಸ್ವಚ್ಛತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಸಿರುಗುಪ್ಪ ನಗರದ ಹಿರಿಯ ನಾಗರಿಕರು, ಸಾರ್ವಜನಿಕರು ಭಾಗವಹಿಸಿ ಸ್ವಚ್ಛ ಪಾರ್ಕನ್ನು ನಿರ್ಮಾಣ ಮಾಡುವುದಕ್ಕಾಗಿ ಬಹಳ ಶ್ರಮವಹಿಸಿದರು. ಹಾಗೂ ಅಲ್ಲಿನ ಸ್ಥಳೀಯ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಕಸವನ್ನು ಎಲ್ಲೆಂದರಲ್ಲಿ ಬೀಸಾಡದೆ ನಗರಸಭೆ ವಾಹನಕ್ಕೆ ಹಾಕಬೇಕೆಂದು ದೃಢಸಂಕಲ್ಪ ಮಾಡಿಕೊಂಡರು ಮತ್ತು ಕಸವನ್ನು ಹಸಿಕಸ, ಒಣಕಸವಾಗಿ ವಿಂಗಡಿಸಿ ವಾಹನಕ್ಕೆ ನೀಡುವುದಾಗಿ ತಿಳಿಸಿದರು. ಹೀಗೆ 10ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮವು ಬಹು ಯಶಸ್ವಿಯಾಗಿ ಪೂರ್ಣಗೊಂಡಿತು. ಮುಂಬರುವ ದಿನಗಳಲ್ಲಿ ಸಾರ್ವಜನಿಕರು ಇದೇ ರೀತಿಯಾಗಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡು ಸ್ವಚ್ಛ ಸಿರುಗುಪ್ಪವನ್ನಾಗಿ ಮಾರ್ಪಡಿಸುವಲ್ಲಿ ಕೈಜೋಡಿಸೋಣ. ಸ್ವಚ್ಛ ಸಿರುಗುಪ್ಪ ನಮ್ಮ ಗುರಿ.